ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತು ನಾವು ಮುಂಬೈ ನಮ್ಮ ದೇಶದ ವಾಣಿಜ್ಯ ನಗರ. ಮುಂಬೈಗೆ ಸೈಟ್ ಸೀಯಿಂಗ್ಗೆ ಹೋಗೋರು ಇಲ್ಲಿನ ಎಲ್ಲ ಪ್ರಮುಖವಾದ ಪ್ಲೇಸ್ಗಳನ್ನು ತಪ್ಪದೇ ನೋಡುತ್ತಾರೆ. ಆದರೆ ಇಲ್ಲೊಂದು ತುಂಬ ಚೆನ್ನಾಗಿರೋ ಒಂದು ಪ್ಲೇಸ್ ಇದೆ. ಬಹಳಷ್ಟು ಜನ ಇದನ್ನು ಮಿಸ್ ಮಾಡ್ತಾರೆ. ಇವತ್ತು ನಾನು ಆ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಅದೇ ಗ್ಲೋಬಲ್ ವಿಪಾಸನಾ ಪಗೋಡ. ಇದು ಒನ್ ಆಫ್ ದಿ 7 ವಂಡರ್ಸ್ ಆಫ್ ಮಹಾರಾಷ್ಟ್ರ. ಈ ಪ್ಲೇಸ್ಗೆ ಹೋಗಲಿಕ್ಕೆ ಬೋರ್ವಿಲ್ಲಿ ಸ್ಟೇಷನ್ನಿಂದ ಆಟೋ, ಟ್ಯಾಕ್ಸಿ, ಬಸ್ ವ್ಯವಸ್ಥೆ ಇದೆ. ಇಲ್ಲಿಂದ 10 ನಿಮಿಷ ಜರ್ನಿ. ಆಮೇಲೆ ನಾವು ಸಮುದ್ರದ ಬ್ಯಾಕ್ ವಾಟರ್ಸ್ ಹತ್ರ ಹೋಗಿ ಅಲ್ಲಿಂದ ಫೆರಿನಲ್ಲಿ 15 ನಿಮಿಷ ಜರ್ನಿ. ಫೆರಿನಲ್ಲಿ 100 ರೂಪಾಯಿ ತಗೋತಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಫೆರಿನಲ್ಲೇ ನಾವು ಹೋಗಿದ್ದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಹತ್ತು ನಿಮಿಷ ನಾವು ಆ ಕಡೆ ಹೋಗ್ತಾ ಇದ್ದಂಗೆ ದೂರಕ್ಕೇ ಪಗೋಡ ಕಾಣಿಸುತ್ತೆ. ಆಮೇಲೆ ಫೆರ್ರಿ ಇಳಿದ ಮೇಲೆ 10 ನಿಮಿಷ ನಡ್ಕೊಂಡು ಹೋಗಬೇಕು. ಆಮೇಲೆ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಒಳಗಡೆ ಏನು ತಿನ್ನೋದು ಪದಾರ್ಥಗಳು ಏನೂ ಬಿಡೋದಿಲ್ಲ. ನೋಡಿ, ಇಲ್ಲಿ ನಮ್ಮ ಬ್ಯಾಗು ಚೆಕ್ ಮಾಡ್ತಾ ಇದ್ದಾರೆ. ನಮ್ಮದರಲ್ಲಿ ಸ್ವಲ್ಪ ಏನೋ ಒಂದು ಇತ್ತು ತಿನ್ನೋ ಪದಾರ್ಥ, ಎಲ್ಲ ಆಚೆ ಇಟ್ಬಿಟ್ರು. ಸರಿ ಅಂತೇಳಿ ಇನ್ನೇನು ಮಾಡೋದು, ಆಚೆ ಇಟ್ಬಿಟ್ಟು ಹೋದ್ವಿ. ನಾವು ಇನ್ನೂ ಒಳಗಡೆ ಹೋಗ್ತಾ ಇದ್ದಂಗೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಹೋಗ್ತಾ ಇದ್ದರೆ ಎದುರುಗಡೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ದೊಡ್ಡ ಒಂದು ಸ್ತೂಪದ ಥರ, ಒಂಥರ ಭವ್ಯವಾದ ಒಂದು ಇದ್ರ ಥರ ಕಾಣಿಸ್ತು ನಮಗೆ. ತುಂಬ ಸೊಗಸಾಗಿದೆ ಅಲ್ಲಿನ ಕೆತ್ತನೆ, ಕಲ್ಲರು ಎಲ್ಲ. ಒಂದು ಪಗೋಡ ಮಾತ್ರ ನೋಡಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತು. ಈ ಪಗೋಡಾಗೆ ಮತ್ತೊಂದು ಹೆಸರು ಸ್ತೂಪ. ಮತ್ತು ವಿಪಾಸನ ಅನ್ನೋದು ಒಂದು ರೀತಿಯ ಮೆಡಿಟೇಷನ್ಗೆ ಇನ್ನೊಂದು ಹೆಸರು ವಿಪಾಸನ. ಇದು ಬುದ್ಧನಿಗೆ ಗೌರವ ಸೂಚಿಸಲು ನಿರ್ಮಿಸುವ ಒಂದು ಸುಂದರವಾದ ಮಂದಿರ.
ವಿಪಾಸನ ಅಂದರೆ ಮೆಡಿಟೇಷನ್ ಸೆಂಟರ್. ಇದನ್ನು ನಿರ್ಮಾಣ ಮಾಡಿದವರು ಗೋಯಂಕ ಫ್ಯಾಮಿಲಿಯವರು. ಮುಖ್ಯವಾಗಿ ಸತ್ಯನಾರಾಯಣ ಗೋಯಂಕ ಮತ್ತು ಇಲಾಚಿ ದೇವಿ ಗೋಯಂಕ ಅವ್ರಿಗೆ ತುಂಬ ಆಸೆ ಇತ್ತು ಈ ಥರದ್ದು ನಿರ್ಮಾಣ ಮಾಡಲೇಬೇಕು ಅಂತೇಳಿ. ಸೊ ಅದೇ ರೀತಿ ನಿರ್ಮಾಣ ಮಾಡಿ 2008ರಲ್ಲಿ ಈ ಪಗೋಡ ಕನ್ಸ್ಟ್ರಕ್ಟ್ ಆಯಿತು. ನೋಡ್ರಿ, ಇಲ್ಲಿ ಅವ್ರ ಪ್ರತಿಮೆಗಳು ಕಾಣಿಸ್ತಾ ಇದೆ. ನೋಡಿ, ಈಗ ನಾವು ಈ ಪಗೋಡ ಒಳಕ್ಕೆ ಮೆಡಿಟೇಷನ್ ಹಾಲೊಳಕ್ಕೆ ಹೋಗೋಣ. ಈ ಹಾಲು ಸುಮಾರು 8,000 ವಿಪಾಸನ ಸ್ಟೂಡೆಂಟ್ಸ್ ಕೂತು ಧ್ಯಾನ ಮಾಡುವಷ್ಟು ತುಂಬ ದೊಡ್ಡದಾಗಿದೆ. ಇಲ್ಲಿ ಧ್ಯಾನ ಮಾಡುವಾಗ ಪವರ್ಫುಲ್ ವೈಬ್ರೇಷನ್ಸ್ ಬಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಮತ್ತು ಪ್ರಪಂಚದಲ್ಲಿ ತುಂಬ ಜನ ಬುದ್ಧನ ಅನುಯಾಯಿಗಳು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡೋದು, ಒಂಥರ ಮೆಡಿಟೇಷನ್ ಮಾಡೋದು ತುಂಬ ಅವರಿಗೆ ಪೀಸ್ಫುಲ್ ಒಂದು ಅನುಭವ ಆಗಿದೆ ಇಲ್ಲೆಲ್ಲ. ಮುಂಬೈಗೆ ಸೈಟ್ ಸೀಯಿಂಗ್ಗೆ ಬರೋರು ತಪ್ಪದೇ ಈ ಪ್ಲೇಸ್ಗೆ ಭೇಟಿ ನೀಡಿ, ನಿಮಗೆ ಒಳ್ಳೆ ಅನುಭವ ಆಗುತ್ತೆ. ನಮಗೂ ಕೂಡ ತುಂಬ ಖುಷಿ ಆಯಿತು. ನನಗೆ ಗೌತಮ್ ಬುದ್ಧ ಅಂದರೆ ತುಂಬ ಇಷ್ಟ. ಸೊ ನಾನು ಒಂದು ಹಾಫ್ ಡೇ ನಾನು ನಮ್ಮ ಮನೆಯವರು ತುಂಬ ಎಂಜಾಯ್ ಮಾಡಿದ್ವಿ.